ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾ ಸುಮನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೇನೆ ವಿಡಿಯೋ ವಾಚ್ ಮಾಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ಅದರಿಂದ ನಿಮಗೆ ನೋಟಿಫಿಕೇಷನ್ ಬೇಗನೆ ಸಿಗುತ್ತೆ. ಸೊ ಗಾಯ್ಸ್, ತುಂಬ ದಿನ ಹೋಗ್ಬಿಟ್ಟಿತ್ತು ನಾನು ಕುಕ್ಕಿಂಗ್ ಬ್ಲಾಗ್ಸ್ನ ಹಾಕಿ. ಯಾಕಂದರೆ ಒಂದು ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂ ಆಗಿತ್ತು. ಸೊ ಅದರಿಂದ ನಾನು ಬ್ಲಾಗ್ಸ್ನ ಮಾಡೋದಕ್ಕೆ ಆಗ್ತಾಯಿರಲಿಲ್ಲ. ಸೊ ಈಗ ಚೆನ್ನಾಗಿದ್ದೀನಿ, ಐ ಆಮ್ ಫೈನ್. ಈಗ ನಾನು ಚೆನ್ನಾಗಿದ್ದೀನಿ. ಸೊ ಈಗ ನಾನು ಫಸ್ಟು ನಿಮಗೆ ನಾನ್ ವೆಜ್ ರೆಸಿಪಿ ಅಂದರೆ ನಿಮ್ಗೆಲ್ರಿಗೂ ಇಷ್ಟ ಅಲ್ವಾ? ಸೊ ಅದೇ ನಾನು ನಾನ್ ವೆಜ್ ರೆಸಿಪಿನ ತೊಗೊಂಬಂದಿದ್ದೀನಿ, ನಿಮಗೋಸ್ಕರ ತೊಗೊಂಬಂದಿದ್ದೀನಿ ನಾನು. ಇವತ್ತು ನಾನು ನಿಮಗೆ ಚಿಕನ್ ಕೈಮಾ ಸಾಂಬಾರು ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಏನೇನು ಬೇಕು ಅಂದರೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಮತ್ತು ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಲವಂಗ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು. ಇಲ್ಲಿ ನೋಡಿ, ನಾನು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ, ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ kg ಅಷ್ಟು ಇಲ್ಲಿದೆ. ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ. ಈಗ ಒಂದು ಪ್ಯಾನ್ ಇಟ್ಕೊಂಬಿಡೋಣ. ಪ್ಯಾನ್ ಇಟ್ಕೊಂಡು ಈಗ ಇದಕ್ಕೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆನ ಹಾಕ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿನ ಈಗ ಫ್ರೈ ಮಾಡ್ಕೊಂಬಿಡೋಣ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಮಗೆ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನೋ ಟೈಮಲ್ಲೇ ಇದಕ್ಕೆ ನಾವು ಈಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಬಿಡೋಣ. ಇದಕ್ಕೆ ನೋಡಿ, ಶುಂಠಿ ಬೆಳ್ಳುಳ್ಳಿನ ಹಾಕ್ಕೋಬೇಕು. ನಾನು ಸ್ವಲ್ಪ ತೊಗೊಂಡಿದ್ದೀನಲ್ಲ, ಇದು ಕರೆಕ್ಟಾಗಿದೆ. ಒಂದು ಅರ್ಧ kg ಚಿಕನ್ಗೆ ಇದು ಕರೆಕ್ಟ್ ಕ್ವಾಂಟಿಟಿ ಆಗಿರುತ್ತೆ. ಸೊ ಈಗ ಅದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀವಿ. ನಮಗಿದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಸೊ ಮತ್ತು ನಾವು ಚಿಲ್ಲಿ ಪೌಡ್ರ್ ಕೂಡ ಆ್ಯಡ್ ಮಾಡ್ತೀನಿ. ನೀವು ಖಾರಕ್ಕೆ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ಇದಕ್ಕೆ ಚಕ್ಕೆ, ಲವಂಗ, ಆಮೇಲೆ ನಾವು ಮೆಣಸು ತೊಗೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಬಿಡೋಣ. ಮತ್ತು ಇದಕ್ಕೆ ಕೊತ್ತಂಬರಿ, ಪುದೀನ, ಒಂದು ಸ್ವಲ್ಪ ಕರಿಬೇವು ತೊಗೊಂಡಿರ್ತೀವಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಡೋಣ. ನೀಟಾಗಿ ಫ್ರೈ ಆಗಬೇಕು. ಇದು ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ನಮಗೆ ಫ್ರೈ ಆಗಬೇಕಿದು. ಆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಅದು ಘಮ ಎಲ್ಲ ನಮ್ಗೆ ಚೆನ್ನಾಗಿ ಬರಬೇಕು. ಅಲ್ಲಿವರೆಗೂ ನೋಡಿ ನಾವು ಫ್ರೈ ಮಾಡ್ಕೊಂಬಿಡಬೇಕು. ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾವು ತೆಂಗಿನಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಈ ಥರ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು. ಸೊ ಈಗ ನೋಡಿ, ಒಂದು ಮಿಕ್ಸಿ ಜಾರ್ ತೊಗೊಂಡು ಈಗ ಅದಕ್ಕೆ ನಾವು ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ಈಗ ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಆಗಬೇಕು ಫ್ರೆಂಡ್ಸ್. ಇದು ತರಿಯಾಗಿರಬಾರ್ದು, ನುಣ್ಣಗೆ ಪೇಸ್ಟ್ ಆಗಿರಬೇಕು. ನೋಡಿ, ಈ ಥರ ನುಣ್ಣಗಿರಬೇಕು ಪೇಸ್ಟು. ನಮಗೆ ಆ ಪೇಸ್ಟ್ನ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಇರಬೇಕು ನಿಮಗೆ. ಸೊ ಇದರಿಂದ ನಾನು 1-2 ಸ್ಪೂನ್ ಆಗೋಷ್ಟು ನಾನು ಒಂದು ಬಟ್ಲಿಗೆ ಹಾಕಿ ಇಟ್ಕೊತಾ ಇದ್ದೀನಿ. ಅದೇ ನಾವು ರುಬ್ಬಿರ್ತೀವಲ್ಲ ಆ ಪೇಸ್ಟ್ನ ಇದಕ್ಕೆ ನೋಡಿ ಬಟ್ಲಿಗೆ ಹಾಕ್ಕೊಂಡು 1-2 ಸ್ಪೂನ್ ಪಕ್ಕಕ್ಕೆ ಇಟ್ಕೊತೀನಿ. ಅದೇನಕ್ಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ಅದೇ ಜಾರ್ಗೆ ಇನ್ನು ಮಿಕ್ಕಿದ್ದು ಖಾರಕ್ಕೆ 1 ಟೊಮೆಟೊ ಮತ್ತು 1.5 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮತ್ತೆ ನಾನು ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ. ಇದನ್ನು ನೋಡಿ, ಈ ಥರ ಇರಬೇಕು. ಇದು ಕರೆಕ್ಟಾಗಿದೆ ನಮಗೆ. ಸೊ ಈಗ ಇನ್ನೊಂದು ಮಿಕ್ಸಿ ಜಾರಲ್ಲಿ ನಾವು ಕಡಲೆಪಪ್ಪನ್ನ ಒಂದು ಹಿಡಿಯಷ್ಟು ಕಡಲೆಪಪ್ಪನ್ನ ಪುಡಿ ಮಾಡ್ಕೊಂಡು ಬಂದುಬಿಡೋಣ. ಯಾಕಂದರೆ ನಮಗೆ ಕೈಮಾಗೆ ಬೈಂಡಿಂಗ್ ಬೇಕು. ಅದಕ್ಕೆ ಬೈಂಡಿಂಗೋಸ್ಕರ ನಾವು ಈ ಥರ ಪಪ್ಪನ್ನ ಪೌಡ್ರ್ ಮಾಡಿ ಇಟ್ಕೊಂಬಿಡೋಣ. ಸೊ ಈಗ ಅದೇ ಮಿಕ್ಸಿ ಜಾರ್ಗೆ ನೋಡಿ, ಈ ಥರ ಚಿಕನ್ ನಾವು ತೊಳೆದು ನೀಟಾಗಿ ವಾಶ್ ಮಾಡಿ ನೀರೆಲ್ಲ ಫುಲ್ಲು ಇಂಟ್ಕೊಂಡಿದ್ದೀನಿ. ನೀರು ಒಂಚೂರು ಇರಬಾರ್ದು ಚಿಕನಲ್ಲಿ ನಮಗೆ. ಅದನ್ನು ಗ್ರೈಂಡ್ ಮಾಡಿಕೊಂಡು ತರ್ತರಿಯಾಗಿ ರುಬ್ಕೊಳ್ಳಿ. ನುಣ್ಣಗೆ ರುಬ್ಬಕ್ಕೆ ಹೋಗ್ಬೇಡಿ. ತರ್ತರಿಯಾಗಿ ರುಬ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈಗ ಅದಕ್ಕೆ ನಾನು ಸಣ್ಣಕ್ಕೆ ಕೊತ್ತಂಬರಿನ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ನಾವು ರುಬ್ಬಿರ್ತೀವಲ್ಲ ಪೇಸ್ಟು, ಗ್ರೀನ್ ಕಲರ್ ಪೇಸ್ಟ್ ನಾವು ರುಬ್ಬಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ಮತ್ತು ರುಚಿಗೆ ಎಷ್ಟು ಬೇಕೋ ಈ ಕೈಮಾಗೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಮತ್ತು ನಾವು ಕಡಲೆ ಪೌಡ್ರ್ ಮಾಡಿರ್ತೀವಲ್ಲ ಅದನ್ನು 1-2 ಸ್ಪೂನ್ ಆಗೋಷ್ಟು ಫಸ್ಟ್ ಹಾಕಿ. ನೀವು 1-2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಫಸ್ಟು ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಕೈಗೆ ಅಂಟಬಾರ್ದು, ಅದು ಅಂಟದಿರಂಗೆ ನೋಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಮೊಟ್ಟೆನ ನೋಡಿ ಈ ಥರ ಒಡೆದು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆಗಳನ್ನ ಮಾಡ್ಕೊಳ್ಳಿ. ನೋಡಿ, ನಾನು ಈ ಥರ ಉಂಡೆ ಮಾಡಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ, ಅಂದರೆ ಎಷ್ಟು ದಪ್ಪ ಬೇಕಾ, ಸ್ವಲ್ಪ ಸಣ್ಣ ಬೇಕಾ ನೋಡಿಕೊಂಡು ನೀವು ಉಂಡೆ ಮಾಡ್ಕೊಳ್ಳಿ. ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಕರಿಬೇವು, ಒಂಚೂರು ಕೊತ್ತಂಬರಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ. ಸ್ವಲ್ಪ ನಾನು ಅಗಲ ಇರೋ ಪಾತ್ರೆ ತೊಗೊಂಡಿದ್ದೀನಿ. ಯಾಕಂದರೆ ಕೈಮಾ ನಮಗೆ ಒಡೆದೋಗುತ್ತೆ. ಅದಕ್ಕೋಸ್ಕರನೇ ಗುಂಡು ಪಾತ್ರೆ ಇಕ್ಕರೆ ಸ್ವಲ್ಪ ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಅಗಲ ಪಾತ್ರೆ ಇಟ್ಕೊಂಡು ಅದಕ್ಕೀಗ 1-2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ.
ಸೊ ಈಗ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ನಾವು ಆ ಕೊತ್ತಂಬರಿ ಮತ್ತು ಕರಿಬೇವು ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ. ಚೆನ್ನಾಗಿ ಫ್ರೈ ಆಗಬೇಕಿದು, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ, ನೀವೆಲ್ಲರೂ ಒಂದು ಸತಿ ಟ್ರೈ ಮಾಡಿ. ಆಮೇಲೆ ನೀವೇ ಹೇಳ್ತೀರಾ ಇಲ್ಲ ಚೆನ್ನಾಗಿತ್ತು ಅಂತ ಹೇಳ್ತೀರಾ. ನೀವು ಈ ಥರ ಸ್ಟೈಲಲ್ಲಿ ಮಾಡಿ, ನೀವು ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಮನೆಯಲ್ಲೂ ಕಾಮನ್ ಮಟನ್ ಕೈಮಾ ಮಾಡೇ ಮಾಡ್ತಾರೆ. ನೀವು ಒಂದ್ಸತಿ ಚಿಕನಲ್ಲಿ ಒಂದ್ಸತಿ ಟ್ರೈ ಮಾಡಿ, ನೀವು ತುಂಬಾ ಚೆನ್ನಾಗಿ ಬರುತ್ತೆ ಅದು. ನೀವು ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ನನಗೆ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತೀರಾ. ಸೊ ಇವಾಗ ನಾವು ಪೇಸ್ಟ್ ಮಾಡಿರ್ತೀವಲ್ಲ, ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಬಿಡೋಣ. ಇನ್ನು ಮಿಕ್ಕಿರುತ್ತಲ್ಲ ಪೇಸ್ಟ್, ಅದು ನಾವು ಪೇಸ್ಟ್ನ ಹಾಕ್ಕೊಂಡು ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಾವು ಅದನ್ನು ಸ್ವಲ್ಪ ಚೆನ್ನಾಗಿ ನಮಗೆ ಫ್ರೈ ಆಗಬೇಕು. ಸೊ ಇದಕ್ಕೀಗ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಬಿಡ್ಬೇಕು. ನೋಡಿ ರುಚಿಗೆ ಉಪ್ಪು ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಸಾಲೆ ಎಲ್ಲ ಆ ಒಗ್ಗರಣೆಗೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಇದಕ್ಕೆ ನಾವು 1.5 ಗ್ಲಾಸ್ ಆಗೋಷ್ಟು ನೀರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಸಾಕು, ನಮಗೆ 1.5 ಗ್ಲಾಸ್ ಆಗೋಷ್ಟು ನೀರು ಇದಕ್ಕೆ ಹಾಕಿದ್ರೆ ನಮ್ಗೆ ಕರೆಕ್ಟಾಗಿ ಬರುತ್ತೆ ಇದು. ಸೊ ಈಗ ನೋಡಿ ನಾನು 1.5 ಗ್ಲಾಸ್ ಆಗೋಷ್ಟು ನೀರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಕುದಿಬೇಕು. ಒಂದು ಕುದಿ ಬರ್ತಿದೆ ಅನ್ನೋ ಟೈಮಲ್ಲೇ ನಾನು 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ, ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಈ ಸಾಂಬಾರಿಗೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಈ ಥರ ಕುದೀತಾ ಇರೋ ಟೈಮಲ್ಲಿ ನೀವು ಫ್ಲೇಮ್ನ ನೋಡಿ ಸಣ್ಣ ಇಟ್ಕೊಳ್ಳಿ. ತುಂಬ ಸಣ್ಣ ಇಟ್ಕೊಂಡ್ಬಿಡ್ಬೇಕು, ಲಾಸ್ಟಲ್ಲಿರಬೇಕು, ತುಂಬ ಸಣ್ಣ ಇರಬೇಕು. ಯಾಕಂದರೆ ಇಲ್ಲಿ ಒಡೆದೋಗೋ ಚಾನ್ಸಸ್ ಇರುತ್ತೆ ಉಂಡೆಗಳು. ಅದಕ್ಕೆ ತುಂಬ ಸಣ್ಣ ಮಾಡಿಕೊಂಡು ಆಮೇಲೆ ಒಂದೊಂದೇ ಉಂಡೆಗಳನ್ನ ಬಿಡ್ತಾ ಬನ್ನಿ. ಸ್ವಲ್ಪ ದೂರ ಬಿಡ್ತಾ ಬನ್ನಿ, ನೀವು ರೌಂಡಾಗೆ ಬಿಡ್ತಾ ಬನ್ನಿ. ನೀವು ಎಲ್ಲ ನೀಟಾಗಿ ಒಂದು ಕಡೆಯಿಂದ ರೌಂಡಾಗಿ ಹಾಕ್ಕೊಳ್ತಾ ಬಂದರೆ ನಿಮಗೆ ಕರೆಕ್ಟಾಗೆ ಬರುತ್ತೆ ಅದು. ನೀವು ಒಂದ್ರ ಮೇಲೆ ಒಂದು ಹಾಕ್ಕೊತ ಹೋದರೆ ಪಟ ಅಂತ ಎತ್ತಂಗೆ ಬಿಸಾಕಿ ಹಾಕಕ್ಕೆ ಹೋದರೆ ಅದೇನಾಗುತ್ತೆ, ಉಂಡೆಗಳೆಲ್ಲ ಒಡೆದೋಗ್ಬಿಡುತ್ತೆ, ಮತ್ತು ನಿಮಗೆ ಟೇಸ್ಟೇ ಇರೋದಿಲ್ಲ ಅದು. ಅದಕ್ಕೋಸ್ಕರನೇ ಈ ಥರ ನಾನು ಎಲ್ಲನೂ ಹಾಕಿ ಈಗ ತಟ್ಟೆ ಮುಚ್ಚಿಬಿಟ್ಟಿದ್ದೀನಿ. ತಟ್ಟೆ ಮುಚ್ಚಿ ಒಂದು 15 ನಿಮಿಷ ಬಿಟ್ಬಿಟ್ಟಿದ್ದೀನಿ. ಹಾಗೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಟ್ಟಿದ್ದೀನಿ. ನೋಡಿ ಒಂದು ಉಂಡೆನೂ ಹೊಡೆದಿಲ್ಲ ಫ್ರೆಂಡ್ಸ್, ಬೇಕಾದ್ರೆ ನೋಡ್ಕೋಬೋದು ನೀವು. ಒಂದೇ ಒಂದು ಉಂಡೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಸಖತ್ತಾಗಿ ಬೆಂದಿದೆ ಇದು. ನಾನು ಒಂದು 15ರಿಂದ 20 ನಿಮಿಷ ಬಿಟ್ಬಿಟ್ಟಿದ್ದೀನಿ. ನನಗೆ ಕುದಿಸಿ ನೋಡಿ ಗಟ್ಟಿಗಾಗಿದೆ. ನೋಡಿ ಈಗ ನಮಗೆ ರೆಡಿ ಆಯಿತು ಚಿಕನ್ ಕೈಮಾ ಸಾಂಬಾರು. ತುಂಬ ಟೇಸ್ಟಿಯಾಗಿರುತ್ತೆ, ಮುದ್ದೆಗೆ ಮತ್ತು ಚಪಾತಿಗೆ, ದೋಸೆಗೆ, ರೈಸ್ಗೆ ಸಖತ್ತಾಗಿರುತ್ತೆ. ನಿಮ್ಮನೇಲೂ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ನಾನು ಕಮೆಂಟ್ಸಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ನಿಮ್ಮನೇಲೂ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು. ಟಾಟಾ ಬಾಯ್.